ವರ್ಲ್ಡ್ ಗಿನ್ನಿಸ್ ದಾಖಲೆ ಅಂತಾರಲ್ಲ ಅದರೊಳಗೂ ಸಹಿತವಾಗಿ ಸೇರಿಸಲಿಕ್ಕೆ ಅವಶ್ಯಕವಾದಂಥ ಪ್ರಾಚ್ಯಾವಶೇಷಗಳು ಸಿಕ್ಕವು. ಬಹುಶಃ ಜಗತ್ತಿನೊಳಗೆ ಇಷ್ಟೊಂದು ಪ್ರಾಚ್ಯಾವಶೇಷಗಳು ಎಲ್ಲಿ ಸಿಕ್ಕಿರ್ಲಿಕ್ಕ ಅಂಥೇಳಿ ನನ್ನ ಭಾವನೆ. ಈ ಎಲ್ಲ ಪಿಲ್ಲರ್ಗಳನ್ನು ನಾವು ಸೇರಿಸಿ ಒಂದು ಹೊಸ ದೇವಸ್ಥಾನವನ್ನೇ ಕಟ್ಟಬಹುದು. ಒಂದೇ ದೇವಸ್ಥಾನಕ್ಕೆ ಸಂಬಂಧಿಸಿದಂಥ ಪಿಲ್ಲರ್ಸ್ಗಳಿವೆ. ಇದು ಮುಂಭಾಗದಲ್ಲಿ ಗಣಪ, ಹಿಂದೆ ಶಾಸನ ಇದೆ. ಗೆಳೆಯರೇ ನಮಸ್ಕಾರ. ಸರ್ಕಾರದ ಜೊತೆ ಸ್ಥಳೀಯರು ನಿಂತ್ಕೊಂಡ್ರೆ ಯಾವ ರೀತಿ ಒಂದು ಚಮತ್ಕಾರಗಳಾಗತ್ತೆ ಅನ್ನೋದಕ್ಕೆ ಉದಾಹರಣೆ ನನ್ನ ಹಿಂದೆ ಇದೆ. ಇಲ್ಲಿನ ಲಕ್ಕುಂಡಿ ಪ್ರಾಧಿಕಾರದಲ್ಲಿ ಈ ಒಂದು ಲಕ್ಕುಂಡಿಯನ್ನು ಒಂದು ವಿಶ್ವ ಪಾರಂಪರಿಕ ತಾಣವಾಗಿ ಮಾಡಿಸುವ ಒಂದು ನಿಟ್ಟಿನಲ್ಲಿ ನಮ್ಮ ಪ್ರವಾಸೋದ್ಯಮದ ಮಂತ್ರಿಗಳಾದ HK ಪಾಟೀಲ್ ಅವರು ತಗೊಂಡ ಒಂದು ಇನಿಷಿಯೇಟಿವ್ ಪ್ರಕಾರ ಈ ಸ್ಥಳೀಯವಾಗಿ ಇರುವಂತಹ ಲಕ್ಕುಂಡಿನಲ್ಲಿ ಇನ್ನಷ್ಟು ಅಭಿವೃದ್ಧಿ ಕಾರ್ಯಗಳನ್ನ ಮಾಡಬೇಕು ಅನ್ನೋ ಒಂದು ಕರೆಗೆ ನಮ್ಮ ಶರಣು ಸರ್ ಅವರು ಸಾಕಷ್ಟು ಇಲ್ಲಿ ಕೆಲಸ ಮಾಡ್ತಿದ್ದಾರೆ. ಹಾಗಾಗಿ ಸರ್ ಇಲ್ಲಿ ಈಗ ಹಿಂದೆ ನೋಡ್ತಾ ಇದ್ದೀವಲ್ಲ, ಇದೆಲ್ಲ ಇದು ಯಾವ ಇದ್ರದ್ದು ಮತ್ತು ಯಾವ ಅಂದರೆ ಇದು ಸ್ಥಳೀಯರು ತಂದು ಕೊಟ್ಟಿರುವಂತಹ ಸಾಕಷ್ಟು ಕಲಾಕೃತಿಗಳು ಅಂತ ತಿಳಿದುಪಟ್ಟೆ. ಇದ್ರದ್ದು ಹಿನ್ನೆಲೆ ಏನಿದು? ಡಾಕ್ಟರ್ HK ಪಾಟೀಲ್ ಸಾಹೇಬರು ಮಾನ್ಯ ಪ್ರವಾಸೋದ್ಯಮ ಸಚಿವರು ಮತ್ತು ಗದಗ ಜಿಲ್ಲಾ ಉಸ್ತುವಾರಿ ಸಚಿವರು ಕಳೆದ 2-3 ದಶಕಗಳಿಂದ ಅವರ ತಲೆಯಲ್ಲಿ ಏನಿತ್ತು ಅಂತಂದ್ರೆ ಲಕ್ಕುಂಡಿ ವಿಶ್ವ ಪರಂಪರೆ ಪಟ್ಟಿಗೆ ಸೇರಬೇಕು ಅನ್ನುವಂಥದ್ದು ಅವ್ರದ್ದು ಆಲೋಚನೆ ಆಗಿತ್ತು. ಲಕ್ಕುಂಡಿ ಪಾರಂಪರಿಕ ಪ್ರದೇಶ ಅಭಿವೃದ್ಧಿ ಪ್ರಾಧಿಕಾರ 2017-18ರಲ್ಲಿ ಘೋಷಣೆ ಆಗಿದ್ದರೂ ಸಹಿತ ಅದು ಅಧಿಕೃತವಾಗಿ ಜಾರಿಗೆ ಬಂದಿದ್ದು 2020. ಆ ನಂತರ ಮಾನ್ಯ HK ಪಾಟೀಲ್ ಸಾಹೇಬರು 5 ಕೋಟಿ ರೂಪಾಯಿ ವೆಚ್ಚದಲ್ಲಿ 13 ಕಾಮಗಾರಿಗಳನ್ನು ಮಾಡಿಸೋದ್ರ ಜೊತೆಗೆ ಲಕ್ಕುಂಡಿ ವಿಶ್ವ ಪಾರಂಪರಿಕ ಪಟ್ಟಿಯಲ್ಲಿ ಸೇರಬೇಕು ಅನ್ನುವಂಥ ಉದ್ದೇಶದಿಂದ ಹಲವಾರು ಕೆಲಸಗಳನ್ನು ನಮ್ಮಿಂದ ಮಾನ್ಯ ಸಚಿವರು ಮಾಡಿಸ್ತಾ ಇದ್ದಾರೆ. ಅದಕ್ಕೆ ಪೂರಕವಾಗಿ ನವೆಂಬರ್ 22, 23, 24ನೇ ತಾರೀಕು ಒಂದು ದೊಡ್ಡ ಪ್ರಾಚ್ಯಾವಶೇಷಗಳ ಅನ್ವೇಷಣೆ ಅನ್ನುವಂಥ ಒಂದು ಕಾರ್ಯಕ್ರಮವನ್ನು ಮಾನ್ಯ HK ಪಾಟೀಲ್ ಸಾಹೇಬರು ಆಯೋಜನೆ ಮಾಡಿಸಿದ್ರು. ಅವರಿಗೆ ಪೂರಕವಾಗಿ ಈ ಮತಕ್ಷೇತ್ರದ ಮಾನ್ಯ ಶಾಸಕರು ಮಾಜಿ ಸಚಿವರಾದಂಥ CC ಪಾಟೀಲ್ ಸಾಹೇಬರು ಸಹಿತವಾಗಿ ನಮಗೆ ಮಾರ್ಗದರ್ಶನವನ್ನು ಮಾಡಿ ಲಕ್ಕುಂಡಿ ಅಂದರೆ 101 ದೇವಸ್ಥಾನ, 101 ಬಾವಿಗಳು ಇದ್ವು ಅನ್ನುವಂಥ ಒಂದು ಪ್ರತೀತಿ ಇದೆ. ಸೊ ಹಾಗಾಗಿ ಹಲವಾರು ದೇವಸ್ಥಾನಗಳು ನಾಶ ಆಗಿ ಈಗ ನಮ್ಮ ಕಣ್ಣು ಮುಂದೆ ಇರುವಂಥದ್ದು 60ಕ್ಕಿಂತ ಹೆಚ್ಚು ಬಾವಿ ಮತ್ತು ದೇವಸ್ಥಾನಗಳು ನಮಗೆ ಕಂಡು ಬರ್ತವೆ. ಅದರ ಜೊತೆಗೆ ಈ ಗ್ರಾಮದೊಳಗೆ ಎಲ್ಲೆಂದರಲ್ಲಿ ಇವತ್ತು ತಿಪ್ಪೆಗಳಲ್ಲಿ, ಒಳಗಟ್ಟಿಗಳಲ್ಲಿ, ಕೆರೆಗಳಲ್ಲಿ, ಕಟ್ಟೆಗಳಲ್ಲಿ, ಮನೆಗಳಲ್ಲಿ ಮೂರ್ತಿಗಳು, ಕಲಾ ಕೆತ್ತನೆಗಳು, ನಾಣ್ಯಗಳು ಈ ಥರ ಹಲವಾರು ಇದ್ದು ಇವನ್ನೆಲ್ಲ ಒಂದು ಕಡೆ ಸೇರಿಸ್ಬೇಕು ಅನ್ನುವಂಥ ಉದ್ದೇಶದಿಂದ ಈ ಒಂದು ಅನ್ವೇಷಣೆಯನ್ನು ಕಾರ್ಯಕ್ರಮ ಮಾಡ್ತು. ಇಲ್ಲಿವರೆಗೂ ನಮ್ಗೆ ನವೆಂಬರ್ 22, 23, 24ರಿಂದ ನಾವೇನು ಮಾಡಿವಲ್ಲ, ಇದು ಪ್ರಾಚ್ಯಾವಶೇಷಗಳ ಅನ್ವೇಷಣೆ ಅನ್ನುವಂಥದ್ದು 3 ದಿನ ಮಾಡಿದಂಥ ಒಂದು ಕಾರ್ಯಕ್ರಮ ಅಲ್ಲ. ಲಕ್ಕುಂಡಿ ಒಳಗೆ 11 ವಾರ್ಡ್ ಅದು. ಈ 11 ವಾರ್ಡ್ನೊಳಗೆ 10 ವಾರ್ಡನ್ನು ನಾವು 10 ಭಾಗಗಳನ್ನಾಗಿ ಮಾಡಿದ್ವಿ. 10 ಭಾಗಗಳಿಗೂ ಒಬ್ಬರು ಮುಖ್ಯಸ್ಥರು, ಅಧಿಕಾರಿಗಳು ಮತ್ತು ಸ್ವಯಂ ಸೇವಕರು. ಉದಾಹರಣೆ, ಒಂದು ತಂಡಕ್ಕೆ ಮಾನ್ಯ ಸಚಿವರು, ಇನ್ನೊಂದು ತಂಡಕ್ಕೆ ಮಾನ್ಯ ಶಾಸಕರು, ಪ್ರವಾಸೋದ್ಯಮ ಇಲಾಖೆ ಕಾರ್ಯದರ್ಶಿಗಳು, ಪ್ರವಾಸೋದ್ಯಮ ಇಲಾಖೆ ನಿರ್ದೇಶಕರು, ಪುರಾತತ್ವ ಇಲಾಖೆ ಆಯುಕ್ತರು, SP ಅವರು, ಮಾನ್ಯ ಜಿಲ್ಲಾಧಿಕಾರಿಗಳು, ಮಾನ್ಯ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು, ಇಲ್ಲಿರುವಂಥ ಗ್ರಾಮ ಪಂಚಾಯತ್ ಅಧ್ಯಕ್ಷರು, ಒಟ್ಟು 10 ತಂಡಗಳನ್ನು ಮಾಡಿಕೊಂಡು ಅವ್ರ ಜೊತೆ ಸ್ವಯಂ ಸೇವಕರು, NREG ಲೇಬರ್ಸು, NSS, NCC, ಸ್ಕೌಟ್ಸ್ ಆ್ಯಂಡ್ ಗೈಡ್ಸ್, ಸೇವಾದಳ ಈ ಎಲ್ಲರನ್ನೂ ಸಹಿತವಾಗಿ ಒಟ್ಟುಗೂಡಿಸಿಕೊಂಡು ತಂಡವಾಗಿ ನಾವು ಸೇರಿಸ್ಕೊಂಡು 3 ದಿನ ಕೆಲಸ ಮಾಡಿದ್ವಿ. 3 ದಿನ ಕೆಲಸ ಮಾಡಿದಾಗ ನಮ್ಗೆ ಇಲ್ಲಿ ನೋಡ್ತೀವಲ್ಲ 1200ಕ್ಕಿಂತ ಹೆಚ್ಚು ಪ್ರಾಚ್ಯಾವಶೇಷಗಳು ನಮ್ಗೆ ಸಿಕ್ಕು. ಇದರೊಳಗೆ 13ಕ್ಕಿಂತ ಹೆಚ್ಚು ನಮ್ಗೆ ಶಾಸನಗಳು ಸಿಕ್ಕವು, ವೀರಗಲ್ಲುಗಳು ಸಿಕ್ಕವು, ಈ ಒಂದು ಕೆತ್ತನೆಗಳು ಸಿಕ್ಕವು, ಕೀರ್ತಿ ಮುಖಗಳು ಸಿಕ್ಕವು. ಈ ಥರ ನಾವು ಇವನ್ನ ಜೋಡಿಸಿಡುವಂಥ ಕೆಲಸವನ್ನು ಮಾಡಿವಿ. ಮುಂಚೆ ಈ ವಿಶಾಲವಾದಂಥ 2-3 ಎಕರೆ ಪ್ರದೇಶದೊಳಗೆ ವಾರ್ಡ್ ವಾರು ನಾವು ಸಂಗ್ರಹ ಮಾಡಿದ್ವಿ, ಅನ್ವೇಷಣೆ ಮಾಡಿ ಸಂಗ್ರಹ ಮಾಡಿದ್ವಿ. ಅವನ್ನ ಆ ಕಡೆ ಎಲ್ಲ ಅವಕ್ಕೆ ನಂಬರ್ ಕೊಟ್ಟು ಅದಕ್ಕೆ ರಿಜಿಸ್ಟ್ರೇಷನ್ ಫಾರ್ಮ್ ಮಾಡಿ ನಮ್ಮ ಪುರಾತತ್ವ ಇಲಾಖೆ ಸಿಬ್ಬಂದಿ ಇಡೀ ರಾಜ್ಯದಾದ್ಯಂತ ಏನದಾರ ಅವರೆಲ್ಲ ಸಿಬ್ಬಂದಿ ಏನು ಬಂದು ಇಲ್ಲೇ 3 ದಿನ ಕೆಲಸ ಮಾಡಿದರು. ಅವಾಗ ನಮ್ಗೆ 950ಕ್ಕಿಂತ ಹೆಚ್ಚು ಪ್ರಾಚ್ಯಾವಶೇಷಗಳು ಸಿಕ್ಕಿದ್ದು. ನಾವು ಮತ್ತೇನು ಮಾಡಿದ್ವಿ ಅಂದರೆ 2ನೇ ಹಂತದೊಳಗೆ ವಿವಿಧ ವಾರ್ಡ್ಗಳಲ್ಲಿ ಏನಿಟ್ಟಿದ್ವಲ್ಲ ಈ ಪ್ರಾಚ್ಯಾವಶೇಷಗಳನ್ನು ಅವುಗಳನ್ನು ನಾವು ರಕ್ಷಣೆ ಮಾಡಬೇಕು ಅನ್ನುವಂಥ ಉದ್ದೇಶದಿಂದ ಒಂದು ಕಡೆ ನೀಟಾಗಿ ನಾವೀಗ ಜೋಡಿಸುವಂಥ ಕೆಲಸ ಮಾಡಿ ಮೊನ್ನೆ ರವಿವಾರ ಮತ್ತೆ ಅನ್ವೇಷಣೆ ಮಾಡಿದ್ವಿ. ಮತ್ತೆ ಅನ್ವೇಷಣೆ ಮಾಡಿದಾಗ ಮತ್ತೊಂದು 75 ಸಿಕ್ಕು. ಇನ್ನೂ ನಾವು ಅನ್ವೇಷಣೆ ಮಾಡಬೇಕಾಗಿದ್ದಿದೆ.
ಇದು ಒಟ್ಟಾರೆ 2,000ಕ್ಕಿಂತ ಹೆಚ್ಚು ಪ್ರಾಚ್ಯಾವಶೇಷಗಳು ನಮಗೆ ಸಿಗ್ತಾವು. ಇದು ಲಿಮ್ಕಾ ಆಕ್ರಿ ಲಿಮ್ಕಾ ಗಿನ್ನಿಸ್ ದಾಖಲೆ, ವರ್ಲ್ಡ್ ಗಿನ್ನಿಸ್ ದಾಖಲೆ ಅಂತಾರಲ್ಲ, ಅದರೊಳಗೂ ಸಹಿತವಾಗಿ ಸೇರಿಸಲಿಕ್ಕೆ ಅವಶ್ಯಕವಾದಂಥ ಪ್ರಾಚ್ಯಾವಶೇಷಗಳು ಸಿಕ್ಕವು. ಬಹುಶಃ ಜಗತ್ತಿನೊಳಗೆ ಇಷ್ಟೊಂದು ಪ್ರಾಚ್ಯಾವಶೇಷಗಳು ಎಲ್ಲಿ ಸಿಕ್ಕಿರ್ಲಿಕ್ಕ ಅಂಥೇಳಿ ನನ್ನ ಭಾವನೆ. ಇನ್ನು ಸ್ಥಳೀಯರ ಈ ಒಂದು ನೆರವು ಅವ್ರಿಗೆ ಯಾವ ರೀತಿ ಮುಂದಕ್ಕೆ ಅನುಕೂಲ ಆಗತ್ತೆ ಅಂದರೆ, ಉದಾಹರಣೆಗೆ ನೀವು ನೋಡ್ಬೋದು, ಹಂಪಿ ಇವತ್ತಿಗೆ ವಿಶ್ವ ಪಾರಂಪರಿಕ ತಾಣ. ವರ್ಷದಲ್ಲಿ ಏನಿಲ್ಲ ಅಂದರೂ ಲಕ್ಷಾಂತರ ಜನ ಆ ಭಾಗಕ್ಕೆ ವಿಸಿಟ್ ಮಾಡ್ತಾರೆ. ಹಾಗಾಗಿ ಅಲ್ಲಿನ ಸ್ಥಳೀಯವಾಗಿ ಪರಿಸರ ನೋಡಿದ್ರೆ ಏನು ಒಂದು ಎಕಾನಮಿಗೆ ಅಂತ ಅಥವಾ ಒಂದು ಅರ್ಥಶಾಸ್ತ್ರಕ್ಕೆ ಅಂತ ನೀವೇನೋ ನೋಡೋದ್ರೆ, ಒಂದು ಅರ್ಥವ್ಯವಸ್ಥೆಗೆ ನೋಡೋದಾದ್ರೆ, ಸ್ಥಳೀಯವಾಗಿ ಹೋಟೆಲ್ ಬಿಸ್ನೆಸ್ಗಳಿರ್ಬೋದು, ಅಥವಾ ಕ್ಯಾಬ್ ಡ್ರೈವರ್ಸ್ಗಳಿರ್ಬೋದು, ಅಥವಾ ಅಲ್ಲೊಬ್ಬ ಹಣ್ಮಾರವನಿರ್ಬೋದು, ಈ ಥರ ಪ್ರತಿಯೊಬ್ಬರಿಗೂ ಈ ಒಂದು ಅನುಕೂಲ ಪ್ರಯೋಜನ ಆಗೇ ಆಗತ್ತೆ. ನಾಳೆ ಕಾಲದಲ್ಲಿ ಲಕ್ಕುಂಡಿ ಕೂಡ ತುಂಬ ಅಭಿವೃದ್ಧಿ ಹೊಂದಿದ ಒಂದು ಪ್ರವಾಸಿ ಕ್ಷೇತ್ರ ಆಗೇನಾದರೂ ಮುಂದಕ್ಕೆ ಬಂದರೆ, ಇಲ್ಲಿ ಸ್ಥಳೀಯರಿಗೆ ಸಾಕಷ್ಟು ದುಡ್ಡುಗಳು, ಉದ್ಯೋಗ ಅವಕಾಶಗಳು, ಚಟುವಟಿಕೆಗಳು, ಹೌದು, ಹೀಗಾಗಿ ಸಾಕಷ್ಟು ಹಣಕಾಸಿನ ಒಂದು ಚಟುವಟಿಕೆಗಳು ಆಗತ್ತೆ. ಇದೇನು ಸಂದೇಶ ಕೊಡ್ತಾ ಇದೆ ಅಂದರೆ, ಕರ್ನಾಟಕದ ಬೇರೆ ಬೇರೆ ಭಾಗಗಳಲ್ಲೂ ಈ ಥರ ತುಂಬ ಸಾಕಷ್ಟು ಗುಡಿಗಳಿದೆ. ಈಗ ರೀಸೆಂಟಾಗಿ ನಾನು ಚಿಕ್ಕಮಗಳೂರು ಜಿಲ್ಲೆಯ ಬಂದು ಆಸಂದಿ ಅಂತ ಒಂದು ಸ್ಥಳಕ್ಕೆ ಹೋಗಿದೆ. ಅಲ್ಲೂ ಇದೇ ಥರ ಇಡೀ ಊರ್ಗೂರೇನೆ ದೇವಸ್ಥಾನಗಳಿದೆ. ಅಲ್ಲಿ ಕೂಡ ಸ್ಥಳೀಯರೇನೋ ಸ್ವಲ್ಪ ಸಪೋರ್ಟ್ ಮಾಡಿ ಇತ್ತೀಚಿನ ದಿನಗಳಲ್ಲಿ ಅದನ್ನು ಅಭಿವೃದ್ಧಿ ಮಾಡ್ತಿದ್ದಾರೆ. ಈ ಥರ ಎಲ್ಲ ಭಾಗಗಳಿಗೂ ಇದೇನಾದರೂ ಮುಂದೆ ಮಾಡೋಕ್ಕೆ ಅಂತ ಶುರು ಆದರೆ, ಕರ್ನಾಟಕದ ಒಂದು ಪ್ರವಾಸೋದ್ಯಮ ಇನ್ನೂ ಚೆನ್ನಾಗಿ ಬೆಳೆಯೋದಕ್ಕೆ ಸಾಧ್ಯತೆ ಇರುತ್ತೆ. ಆ ನಿಟ್ಟಿನಲ್ಲಿ ಸ್ಥಳೀಯರ ಪಾಲುದಾರಿಕೆ ಮತ್ತು ಗೌರ್ಮೆಂಟ್, ನೀವು ಈಗಾಗಲೇ ಹೇಳಿದೆ, ಎಷ್ಟು ಇಲಾಖೆಗಳು ನೋಡಿ ಒಟ್ಟಿಗೆ ಜೊತೆಗೂಡಿ ಕೆಲಸ ಮಾಡಿ, ಸರ್ಕಾರನೇ ಇಲ್ಲಿ ಬಂದಿದೆ. ಹೌದು, ಇಡೀ ಸರ್ಕಾರನೇ ಬಂದಿದೆ. ಅದ್ರ ಜೊತೆಗೆ ನಾವು ಅನ್ವೇಷಣೆ ಮಾಡೋದು ಅಷ್ಟ ಮುಖ್ಯ ಅಲ್ಲ, ಅವುಗಳನ್ನು ಸಂಗ್ರಹಿಸಿಡುವಂಥದ್ದು ಭಾಳ ಮುಖ್ಯ, ಒಂದು ಕಡೆ ಶೇಖರಣೆ ಮಾಡುವಂಥದ್ದು ಭಾಳ ಮುಖ್ಯ. ಈಗ ಟೆಂಪ್ರರಿ ಈಗೇನು ನಾವು ನಿಂತೀವಲ್ಲ, ಇದು 4 ಎಕರೆ 13 ಗುಂಟೆ ಜಾಗೆ. ಇದನ್ನು ಸರ್ಕಾರಕ್ಕೆ, ಲಕ್ಕುಂಡಿ ಪಾರಂಪರಿಕ ಪ್ರದೇಶ ಅಭಿವೃದ್ಧಿ ಪ್ರಾಧಿಕಾರಕ್ಕೆ ನಾವು ಭೂ ಸ್ವಾಧೀನ ಮಾಡಿಕೊಂಡು ಇಲ್ಲಿ ಒಂದು ಓಪನ್ ಮ್ಯೂಸಿಯಂ ಮಾಡಬೇಕು ಅಂತೇಳಿ ಮಾನ್ಯ ಸಚಿವರು ಹೇಳ್ಯಾರ. ಈಗ ತಾತ್ಕಾಲಿಕವಾಗಿ ನಾವು 200 ಕಂಬಗಳನ್ನು ಬಳಸಿ ತಂತಿ ಬೇಲಿಯನ್ನು ಹಾಕಿ ಅದಕ್ಕೆ ಗ್ರೀನ್ ಮ್ಯಾಟನ್ನು ನಾವು 200 × 100 200 ಫೀಟು × 100 ಫೀಟ್ ಈ ತಾತ್ಕಾಲಿಕವಾದಂಥ ವ್ಯವಸ್ಥೆಯನ್ನು ಮಾಡಿವಿ. ಇಲ್ಲಿ ಏನೇನು ಪ್ರಮುಖವಾಗಿ ಸಿಕ್ಕವು ಅನ್ನೋದು ನಮಗೆ ತೋರಿಸುವಂತ ಹೋಗ್ತೀವಿ. ಇದು ಬಾಗಿಲುವಾಡ. ಇವು ಮೇನ್ ಡೋರ್ ಏನಂತಾರಲ್ಲ ಬಾಗಿಲುವಾಡ, ಅದರ ಮೇಗೆ ಇರುವಂತ ಹಣೆಪಟ್ಟಿ. ಈ ತರ ಸುಮಾರು 15-20 ಈ ತರ ಬಾಗಿಲುವಾಡಗಳು ಸಿಕ್ಕಿದಾವ್. ಇಲ್ಲೊಂದು ನೋಡ್ರಿ ಎಷ್ಟು ಸುಂದರ ಐತಿ. ಈ ಕಡೆ ಬರ್ರಿ, ಈ ಕಡೆ ಬಹಳಷ್ಟು ಸುಂದರವಾದಂತ ಬಾಗಿಲುವಾಡ. ಗಜಲಕ್ಷ್ಮಿ ಗಜಲಕ್ಷ್ಮಿ ಇರುವಂತದ್ದು. ಈ ತರ ಒಂದು 15-20 ಬಾಗಿಲುವಾಡಗಳು ಸಿಕ್ಕವು. ಇಲ್ಲೊಂದು ವಿಶೇಷ ಬರ್ರಿ, ಕಲ್ಯಾಣಿ ಚಾಲುಕ್ಯರು ಅಥವಾ ನಮ್ಮ ಲಕ್ಕುಂಡಿ ಒಳಗ ಈ ತರಹದ ಸಿಂಬಾಲ್ ಇದಾವೆ. ಈ ತರಹದ ಒಂದು ಸಿಂಬಾಲ್ ಇದಾವೆ, ಕೀರ್ತಿ ಮುಖ ಅಂತ ಕರೀತಾರೆ. ಈ ತರ ಸಾಕಷ್ಟು ನಮಗೆ ಸಿಕ್ಕಿದಾವೆ. ಇವನ್ನೆಲ್ಲ ಒಂದು ಕಡೆ ನಾವು ಶೇಖರಿಸಿ ಇಟ್ಟಿದ್ದೀವಿ. ಇದ್ರೊಳಗೆ ಮೂರ್ತಿ ಅಷ್ಟೇ ಬದಲಾವಣೆ ಆಗುತ್ತಾ. ಇದೇನೈತಲ್ಲ ಇದೆಲ್ಲಾನು ಹೆಚ್ಚು ಕಡಿಮೆ ಒಂದೇ ಇರುತ್ತೆ. ಇಲ್ಲಿ ಮೂರ್ತಿ ಏನೈತಲ್ಲ ಇದು ಬದಲಾವಣೆ, ಒಂದರಿಂದ ಇನ್ನೊಂದಕ್ಕೆ ಬದಲಾವಣೆ ಆಗುತ್ತೆ. ಇದು ನೋಡ್ರಿ, ಇದು ಒಂದು ಚೆಕ್ ಡ್ಯಾಮ್ದೊಳಗಿತ್ತು. ಬೂದ್ಯಾಳ ಅವ್ರ ಚೆಕ್ ಡ್ಯಾಮ್ದಾಗ ಸಿಕ್ಕೈತಿ. ಊರಿಂದ ಒಂದು 7 ಕಿಲೋಮೀಟರ್ ದೂರ ಅಲ್ಲಿ ಇದೆ ಸಿಕ್ಕೈತಿ. ಶಿಖರ ಇದು ಒಂದು ನೋಡ್ರಿ, ಇದು ಸಹಿತ ಅಲ್ಲೇ ಸಿಕ್ಕೈತಿ. ಬೂದ್ಯಾಳ ಅವರ ಒಂದು ಚೆಕ್ ಡ್ಯಾಮ್ ಕೆರೆಯೊಳಗೆ ಇದು ಸಿಕ್ಕೈತಿ. ಇದು ಕಟ್ಟಿಗಾರ ಅವರ ಒಳಗಟ್ಟಿ ಒಳಗೆ ಸಿಕ್ಕೈತಿ. ಒಳಗಟ್ಟಿ ಮಾನ್ಯ ಸಚಿವರೇ ಸ್ವತಃ ಅಲ್ಲಿಗೆ ವಿಸಿಟ್ ಮಾಡಿ ಇವನ್ನೆಲ್ಲ ಮಾಡಿದ್ದಾರೆ. ಇದು ಏನಿದೆಯಲ್ಲ ಬಾಗಿಲ ಎಂಟ್ರನ್ಸ್, ದೇವಸ್ಥಾನದ ಎಂಟ್ರನ್ಸ್ ಈ ತರ ಒಂದು ಆಕಾರಗಳಿರ್ತಾವ. ಈ ತರನು ನಮಗೆ ಸುಮಾರು ಸಿಕ್ಕಿದಾವ. ಇಲ್ಲಿ ನೋಡಿ ಕಟಾಂಜನ ಅದು ಸಹಿತ ಕಟಾಂಜನ. ಇಲ್ಲೇನಿದಾವಲ್ಲ ಒಂದೇ ದೇವಸ್ಥಾನಕ್ಕೆ ಸಂಬಂಧಿಸಿದಂತ
ಪಿಲ್ಲರ್ಸ್ ಇವು, ಒಂದೇ ದೇವಸ್ಥಾನ. ಈ ತರ ಇಲ್ಲೇನೈತಲ್ಲ ಇಂಥದ ಇನ್ನೊಂದೈತಿ, ಇಲ್ಲೊಂದೈತಿ. ಒಂದೇ ದೇವಸ್ಥಾನಕ್ಕೆ ಸಂಬಂಧಿಸಿದಂತ ಪಿಲ್ಲರ್ಸ್ಗಳು ಸಿಕ್ಕಿದಾವೆ. ಈ ಒಂದು ಪಿಲ್ಲರ್ಸ್ಗಳಿಂದ ನಾವು ಒಂದು ಹೊಸ ದೇವಸ್ಥಾನವನ್ನೇ ಕಟ್ಬೋದು. ಹೊಸ ದೇವಸ್ಥಾನವನ್ನೇ ಕಟ್ಬೋದು. ಇಲ್ಲೊಂದು ನೋಡಿ, ಇದು ಒಂದು ಕಂಬ. ಇದೇ ಕಂಬದ ತರ ಈ ಕಡೆನೂ ಒಂದು ಕಂಬ. ಈ ಕಂಬದ ತರನೇ ಈ ಕಂಬ. ಮತ್ತಿಲ್ಲೊಂದು ಈ ಕಂಬ, ಇದ್ರ ಜೊತೆಗೆ ಆ ಕಂಬ ಒಂದೇ ಕಡೆ ಸಿಕ್ಕಿದೆ. ಒಂದೇ ಕಡೆ ಸಿಕ್ಕಿದ. ಆಮ್ಯಾಗ ಇಲ್ಲಿ ನೋಡಿ, ಈ ಕಂಬ ಆ ಕಂಬ ಸೇಮ್. ಇದು ಮ್ಯಾಗ ಬಾಗಿಲವಾಡ. ಆಮ್ಯಾಗ ಇಲ್ಲಿ ಬನ್ನಿ, ಇದು ಒಂದು ಕಡೆ ಗಣಪ ಸಿಕ್ಕಿದ್ದಾನೆ. ಆಮ್ಯಾಗ ಈ ಪಿಲ್ಲರ್ ಸೇಮ್. ಒಂದೇ ಮನೆ ಅನ್ನೋದಿದ್ದ ಒಂದೇ ಕಡೆ. ಇದು ಈ ಎಲ್ಲಾ ಪಿಲ್ಲರ್ಗಳನ್ನು ನಾವು ಸೇರಿಸಿ ಒಂದು ಹೊಸ ದೇವಸ್ಥಾನವನ್ನೇ ಕಟ್ಟಬಹುದು. ಒಂದೇ ದೇವಸ್ಥಾನಕ್ಕೆ ಸಂಬಂಧಿಸಿದಂತ ಪಿಲ್ಲರ್ಸ್ಗಳಿವೆ. ಈ ಕಡೆ ಬನ್ನಿ, ಸುಮಾರು 13 ಶಾಸನಗಳು ಇಲ್ಲಿ ಸಿಕ್ಕಿದವು. ಇಲ್ಲಿ ನೋಡಿ, ವೀರಗಲ್ಲುಗಳು. ವೀರಗಲ್ಲು, ಇದ್ರ ಜೊತೆಗೆ ಇಲ್ಲಿ ಶಾಸನ ಇದೆ. ಶಾಸನ ಸಮೇತ. ಇಲ್ಲೂ ಸಹಿತ ವೀರಗಲ್ಲು, ಈ ಶಾಸನ ಇದೆ. ಇದು ಸಹಿತ ಶಾಸನ. ಇವೆಲ್ಲ ಅನ್ಪಬ್ಲಿಷ್ಡ್ ಅಲ್ಲ? ಅನ್ಪಬ್ಲಿಷ್ಡ್. 1-2 ಅಷ್ಟ ಪಬ್ಲಿಷ್, ಉಳಿದಿದ್ವೆಲ್ಲ ಅನ್ಪಬ್ಲಿಷ್ಡ್. ಇದು ಸಹಿತ ಶಾಸನ. ಇದು ಸಹಿತ ಶಾಸನ. ಇದು ಕೋಟೆ ವೀರಭದ್ರೇಶ್ವರ ದೇವಸ್ಥಾನ ಆವರಣದಲ್ಲಿ ಜನ ನಡೆದಾಡ್ಲಿಕ್ಕೆ ಸ್ಟೆಪ್ಸ್ ಮಾಡಿದ್ರು. ಕೋಟೆ ವೀರಭದ್ರೇಶ್ವರ ದೇವಸ್ಥಾನದ ಮುಂಭಾಗದಲ್ಲಿ ಜನ ನಡೆದಾಡ್ಲಿಕ್ಕೆ ಇದು ಸ್ಟೆಪ್ಸ್ ಆಗಿತ್ತು. ಸ್ಟೆಪ್ಸ್ ನಲ್ಲಿ ಇದ್ದಿದ್ದನ್ನ ನಾವು ಹೊರಗಡೆ ತೆಗೆದಿದ್ವಿ. ಇದು ಸಹಿತ ಒಂದು ವೀರಗಲ್ಲಿನಲ್ಲಿರುವಂತ ಶಾಸನ. ಇದು ತುರ್ಗೋಳ್ ಶಾಸನ ಇದ್ದಂಗಿದೆ. ತುರ್ಗೋಳ್ ಶಾಸನ. ಮತ್ತೆ ಇಲ್ಲಿ ಲಿಪಿ ನೋಡಿದ್ರೆ ಇದು ದೇವನಾಗರಿ ಲಿಪಿ ಇದ್ದಂಗೆ ಕಾಣಿಸ್ತಾ ಇದೆ. ದೇವನಾಗರಿ ಲಿಪಿನಲ್ಲಿ ಹಾಕ್ಸಿರೋ ಶಾಸನ ಇದು. ಇಲ್ಲೊಂದು ದೊಡ್ಡ ಶಾಸನ ಇದೆ. ಇದು ಅರ್ಧ ಭಾಗ ಮಾತ್ರ ಸಿಕ್ಕಿದೆ ನಮ್ಗ. ಮತ್ತು ಇದ್ರದ್ದು ಮುಂದುವರೆದ ಭಾಗ ಅನ್ವೇಷಣೆಯನ್ನ ಮಾಡ್ಲಿಕ್ಕೆ ಹತ್ತಿದ್ವಿ. ಇದು ಮುಂಭಾಗದಲ್ಲಿ ಗಣಪ, ಹಿಂದೆ ಶಾಸನ ಇದೆ. ಹಿಂದೆ ಶಾಸನ. ಎತ್ತಿ ಮುಂದೆ ಮುಂದೆ ಗಣಪ, ಹಿಂದೆ ಬನ್ನಿ ಶಾಸನ. ಶಾಸನ. ಇಲ್ಲೊಂದು ದೊಡ್ಡ ಶಾಸನ ಇದೆ, 15 ಫೀಟ್ ಎತ್ತರ. ಇದು ಮಣ್ಣಲ್ಲಿ ಹೂತ್ ಹೋಗಿತ್ತು, ಮೇಲ್ಭಾಗ ಮಾತ್ರ ಕಾಣ್ತಿತ್ತು. ಇಷ್ಟು ಮೇಲ್ಭಾಗ ಅಷ್ಟೇ ಕಾಣ್ತಿತ್ತು ಮೇಲೆ. ಇದು ಎಲ್ಲ 15 ಫೂಟ್ ಮಣ್ಣಲ್ಲಿ ಹೂತ್ ಹೋಗಿತ್ತು. ಮೇಲಿನ ಭಾಗ ಎಲ್ಲ ಹಾಳಾಗಿದೆ. ಇಲ್ಲಿಂದ ಈ ತರ ಇಲ್ಲಿ ತನ ಓದ್ಬೋದು ಇದನ್ನ. ಭಾರತ ದೇಶದೊಳಗ ಇಂಥದೊಂದು ಪ್ರಯತ್ನ ಮೊದಲು ಅಂತ ಅನ್ಬೋದು. ಇದು ವಿಶ್ವ ದಾಖಲೆ ಆಗ್ಲಿಕ್ಕೆ
ಅರ್ಹವಾಗಿರುವಂಥ ಒಂದು ಅನ್ವೇಷಣೆ ಕೆಲಸ ಅಂತ ಭಾವಿಸ್ತೀನಿ. ಈ ಥರ ಒಟ್ಟು ಈ ಆವರಣದೊಳಗೆ ನಾವು ಇಲ್ಲಿವರೆಗೂ 1300ಕ್ಕಿಂತ ಹೆಚ್ಚು ಪ್ರಾಚ್ಯಾವಶೇಷಗಳನ್ನು ಮಾನ್ಯ ಸಚಿವರು, ಮಾನ್ಯ ಶಾಸಕರು, ಮಾನ್ಯ ಜಿಲ್ಲಾಡಳಿತದ ಸಹಕಾರದೊಂದಿಗೆ ಮಾಡಿದ್ವಿ. ಮುಂದೆಯೂ ಸಹಿತವಾಗಿ ಈ ಅನ್ವೇಷಣೆ, ಪ್ರಾಚ್ಯಾವಶೇಷಗಳ ಅನ್ವೇಷಣೆ ಕಾರ್ಯ ಸದಾ ಮುಂದುವರಿತಾ ಇರುತ್ತೆ. ಮಾನ್ಯ ಸಚಿವರು ಈ ಒಂದು ಸ್ಥಳದಲ್ಲಿ ಒಂದು ಅತ್ಯುತ್ತಮವಾದಂಥ ಓಪನ್ ಮ್ಯೂಸಿಯಮನ್ನು ಮಾಡುವಂಥ ಪ್ರಯತ್ನದಲ್ಲಿ ಮಾನ್ಯ ಸಚಿವರು ಮತ್ತು ಇಲಾಖೆ ಇದೆ. ಸೊ ಈ ಒಂದು ಸ್ಥಳದಲ್ಲಿ ಯಾರ್ಯಾರು ಶಾಮೀಲಾಗಿದ್ರು ಅಂದರೆ ಸರ್ಕಾರದ ಬೇರೆ ಬೇರೆ ಇಲಾಖೆಯವರು ಇರ್ಬೋದು, ಮಂತ್ರಿಗಳಿರ್ಬೋದು, ಮತ್ತು ಸ್ಥಳೀಯರ ಸಹಕಾರ ಇಲ್ಲದೆ ಏನೂ ಮಾಡೋಕ್ಕಾಗಲ್ಲ. ಸೊ ಮುಂದಕ್ಕೆ ಏನಾದರೂ ಅಕಸ್ಮಾತ್ ಈ ಭಾಗದಲ್ಲಿ ತುಂಬ ದೊಡ್ಡ ಮಟ್ಟಿಗೆ ಅಭಿವೃದ್ಧಿ ಕಾರ್ಯಗಳಾದರೆ ಅದಕ್ಕೆ ಅಭಿನಂದನೆಗಳನ್ನ ಪ್ರತಿಯೊಬ್ಬರಿಗೂ ಸಲ್ಲಿಸಬೇಕಾಗತ್ತೆ. ಇದೊಂಥರ ಒಂದು ಟ್ರೆಂಡ್, ಅಂದರೆ ಒಂದು ಬೇರೆಯವ್ರಿಗೂ ಕೂಡ ಒಂದು ಮಾರ್ಗದರ್ಶಿಯಾಗಿದ್ದು ವರ್ಕ್ ಆಗುತ್ತೆ. ಅಂದರೆ ಇಡೀ ಕರ್ನಾಟಕದ ಬೇರೆ ಬೇರೆ ಭಾಗಗಳಲ್ಲೂ ಈ ಥರ ಇನ್ನು ಮುಂದಕ್ಕೆ ಕೆಲಸಗಳಾಗಲಿ, ನಮ್ಮ ಹಿರಿಯರ ಒಂದು ಪಳೆಯುಳಿಕೆಗಳು ಅಥವಾ ಹಿಂದೆ ಅವ್ರನ್ನ ನಮ್ಗೆ ಬಿಟ್ಟೋಗಿರೋ ಅಂಥ ಈ ಥರ ಎಲ್ಲ ರಚನೆಗಳನ್ನು ಮತ್ತೆ ನಾವು ಸರಿಯಾದ ರೂಪಕ್ಕೆ ತೊಗೊಂಬಂದು ಮುಂದಿನ ಒಂದು ಪೀಳಿಗೆ ಕೂಡ ಬಿಟ್ಟೋಗೋಣ ಅಂತ ಈ ಒಂದು ವಿಡಿಯೋ ಮೂಲಕ ಹೇಳ್ತೀನಿ. ಮೊನ್ನೆ ನಾವೇನು ಈ ಕಾರ್ಯಕ್ಕೆ 10 ತಂಡಗಳನ್ನು ಮಾಡಿದ್ವಲ್ಲ, ಒಂದು ತಂಡವನ್ನು ಮಾನ್ಯ ಗ್ರಾಮ ಪಂಚಾಯತ್ ಅಧ್ಯಕ್ಷರಿಗೆ ನೀಡಿದ್ವಿ, ಒಂದು ತಂಡದ ನೇತೃತ್ವ. ಜೊತೆಗೆ ಇಲ್ಲೇನು 30 ಜನ ಗ್ರಾಮ ಪಂಚಾಯತ್ ಸದಸ್ಯರಿದ್ರು. 10 ತಂಡಗಳಿಗೆ ಪ್ರತಿ ಒಂದು ತಂಡಕ್ಕೆ 3 ಗ್ರಾಮ ಪಂಚಾಯತಿ ಸದಸ್ಯರನ್ನ ಹಾಕಿದ್ವಿ. ಆ ಗ್ರಾಮ ಪಂಚಾಯತ್ ಸದಸ್ಯರಿಗೆ ಎಲ್ಲ ಮಾಹಿತಿ ಇದೆ. ಅದ್ರ ಜೊತೆಗೆ ಅಂಗನವಾಡಿ ಕಾರ್ಯಕರ್ತರು, ಆಶಾ ಕಾರ್ಯಕರ್ತರು, ಗ್ರಾಮ ಸಹಾಯಕರು, PDOಗಳು, ಕಾರ್ಯದರ್ಶಿಗಳು, ಈ ಥರ ನಾವೆಲ್ಲರನ್ನೂ ಸಹಿತವಾಗಿ ಸಪೋರ್ಟ್, ಈ ಊರಿನಲ್ಲಿರುವಂಥ ಹಿರಿಯರನ್ನು, ಯುವಕರನ್ನು, ಯುವಕ ಭಜನಾ ಸಂಘದವ್ರನ್ನ, ಯುವಕ ಸಂಘಗಳವ್ರನ್ನ, ಯುವತಿ ಸಂಘಗಳವ್ರನ್ನ, ಮಹಿಳಾ ಸಂಘಗಳವ್ರನ್ನ ಎಲ್ಲರನ್ನೂ ಸಹಿತವಾಗಿ ನಾವು ವಿಶ್ವಾಸಕ್ಕೆ ತೊಗೊಂಡಿವಿ. ಇಲ್ಲಿ ಲಕ್ಕುಂಡಿಯಲ್ಲಿರುವಂಥ ಜನ ಎಷ್ಟು ಹೃದಯ ವೈಶಾಲ್ಯತೆಯನ್ನು ಉಳ್ಳವರು ಅಂತಂದ್ರೆ, ಆ ಕಡೆ ಒಂದು ಕಲ್ಮಠ ಅಂತ ಇದೆ, ಕಲ್ಯಾಣಿ ಚಾಲುಕ್ಯರ ಕಾಲದಲ್ಲಿ ಹಲವಾರು ವರ್ಷಗಳಿಂದ ಅವರು ಅಲ್ಲಿ ವಾಸ ಮಾಡಿದ್ರು. ಅದು ಏನಾಗಿತ್ತು ಅಂದರೆ ಹಿಂದೆ ಒಂದು ಮಾರುಕಟ್ಟೆ ಆಗಿತ್ತು. ಆ ಕಲ್ಮಠದ ಮಾರುಕಟ್ಟೆಯನ್ನು ನಾವು ಅವ್ರಿಗೆ ವಿನಂತಿ ಮಾಡ್ಕೊಂಡ್ವಿ, ಇದು ಶ್ರೇಷ್ಠವಾದಂಥ ಒಂದು ಮಾರುಕಟ್ಟೆ ಸ್ಮಾರಕ, ತಾವು ದಯವಿಟ್ಟು ಇದನ್ನು ತಾವು ತೆರವುಗೊಳಿಸ್ಬೇಕು ಅಂದಾಗ ಬಹಳಷ್ಟು ದೊಡ್ಡ ಮನಸ್ಸು ಮಾಡಿ, ಅವ್ರಿಗೆ ಕಡಿಮೆ ಪರಿಹಾರ ಕೊಟ್ಟರು ಸಹಿತವಾಗಿ ದೊಡ್ಡ ಮನಸ್ಸು ಮಾಡಿ ಅವರು ನಮಗೆ ಸಹಕಾರವನ್ನು ಮಾಡಿದರು, ಬಿಟ್ಟುಕೊಟ್ರು. ಈಗ ಅಲ್ಲಿ ಜೀರ್ಣೋದ್ಧಾರ ಕಾರ್ಯ ಪ್ರಾರಂಭ ಆಗಿದೆ ಅನ್ನುವಂಥದ್ದನ್ನು ತಮಗೆ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಈ ಥರ ಯಾವುದೇ ಒಂದು ಪ್ರಾಚೀನವಾದಂಥ ಸ್ಮಾರಕಗಳನ್ನು ನಾವು ಉಳಿಸ್ಬೇಕಂದ್ರೆ ಗ್ರಾಮಸ್ಥರ, ಗ್ರಾಮ ಪಂಚಾಯತಿಯ ಸಹಾಯ ಸಹಕಾರ ಇಲ್ಲದೆ ನಾವೇನೂ ಮಾಡೋಕ್ಕಾಗಲ್ಲ. ವಿಶೇಷವಾಗಿ ಗ್ರಾಮ ಪಂಚಾಯತಿಯವರು, ಲಕ್ಕುಂಡಿ ಒಳಗೆ ಊರಿನ ಗ್ರಾಮಸ್ಥರು, ಎಲ್ಲ ವಿಧವಾದಂಥ ಸಂಘಟನೆಯವರು ಪಕ್ಷಾತೀತವಾಗಿ ಎಲ್ಲರೂ ಸಹಿತವಾಗಿ ನಮಗೆ ಸಹಾಯ ಸಹಕಾರವನ್ನು ಮಾಡಿದ್ದಾರೆ, ಮುಂದೆಯೂ ಸಹಿತವಾಗಿ ಮಾಡ್ತಾರೆ. ಸೊ ಎಲ್ರಿಗೂ ಅಭಿನಂದನೆಗಳು, ಅದ್ಭುತವಾದ ಕೆಲಸ ಮಾಡಿದ್ದೀರಾ ಸರ್. ಈಗ ಈ ಒಂದು ಜಾಗ ಬಿಟ್ಟು ಈಗಾಗಲೇ ಇಲ್ಲಿ ಸಾಕಷ್ಟು ಸ್ಥಳಗಳ ಒಂದು ಜೀರ್ಣೋದ್ಧಾರ ಕೂಡ ಆಗ್ತಿದೆ ಅಂತ ನೀವು ಹೇಳಿದ್ರಿ. ಆ ಒಂದು ಸ್ಥಳಗಳನ್ನು ಪರಿಚಯ ಮಾಡ್ಕೊತೀರಾ? ಆಗ್ಬೋದು.